Hey guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ ಅಯ್ಯ ಅವನ ಜಿಪ್ಪಿಂಡ ಹೋಗಿರೋ ಥೂತ್ತರಿಗೆ ಏಷ್ಯಾ ಕಪ್ ಫೈನಲ್ ಮ್ಯಾಚ್ ರಿವ್ಯೂ ಮಾಡೋಕ್ಕಾಗಿಲ್ಲ. ಈ ಬೋಳಿ ಮಕ್ಕಳು ಪಾಕಿಸ್ತಾನದವ್ರಿಗೆ ಬೈಯೋಕ್ಕಾಗಲಿಲ್ಲ ನನ್ನಲ್ಲಿ. ಹಂಗಾಗಿ ಹೋಗ್ಬಿಟ್ಟಿತ್ತು ಗುರು ನನ್ನ ಅವಸ್ಥೆ. ಏನು ಇನ್ಸ್ಟಾಗ್ರಾಮಲ್ಲಿ ಬಂದು ಎಲ್ಲ ಅವನ ಅಜ್ಜಿ ಅಷ್ಟೋ ಥರ ಪಠಣೆ ಮಾಡೋ ಥರ ಎಲ್ಲ ಸುಪ್ರಭಾತ ನನಗೆ ಬಾಯಿಗೆ ಬಂದಂಗೆ ಬೋತವ್ರೆ ಅಷ್ಟು ಬೋದ್ಬಿಟ್ರು ನಮ್ಮ ಫ್ಯಾನ್ಸ್ಗಳು. ನನ್ನ ಫ್ಯಾನ್ಸ್, ನನಗೆ ಯಾರೋ ಫ್ಯಾನ್ಸ್ ಇಲ್ಲ. ಅದೇ ನಮ್ಮ ವಿಡಿಯೋಗೆ ಸ್ವಲ್ಪ ಜನ ವೆಯ್ಟ್ ಮಾಡ್ತಿರಲ್ಲ, ಸ್ವಲ್ಪ ಜನ ವೆಯ್ಟ್ ಮಾಡ್ತಿರಲ್ಲ ಅಂಥವ್ರು ಬಂದ್ಬಿಟ್ಟು ನನಗೆ ಇಟ್ಟಾಡ್ಸ್ಕೊಂಡು ಹಿಗ್ಗ ಇನ್ಸ್ಟಾಗ್ರಾಮಲ್ಲಿ ಕ್ಲಾಸ್ ತಗೊಂತವ್ರೆಲ್ಲ ಮೆಸೇಜ್ಗಳ ಕಮೆಂಟ್ ಹಾಕೋದೇನು ಕೇಳ್ತೀರಾ, ಮೆಸೇಜ್ DM ಮಾಡೋದೇನು ಕೇಳ್ತೀರಾ. ಎಲ್ಲೋಗ್ಬಿಟ್ಟೆ ಗುರು ಇನ್ಸ್ಟಾಗ್ರಾಮಲ್ಲಿ ನೋಡ್ರೆ ಜಾಲಿ ಮಾಡ್ತಾ ಇದೆಯಾ ಇಲ್ಲಿ, ಎಲ್ಲೋಗ್ಬಿಟ್ಟೆ ಏನು ಕತೆ, ಏನಕ್ಕೆ ಮ್ಯಾಚ್ ವಿಡಿಯೋ ಮಾಡಿಲ್ಲ, ಏನಕ್ಕೆ ಏಷ್ಯಾ ಕಪ್ ಗೆದ್ದಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಏನು ಮಾಡ್ತೀವೋ ಗೊತ್ತಿಲ್ಲ, ವಿಡಿಯೋ ಪೋಸ್ಟ್ ಮಾಡಬೇಕು ಅಷ್ಟೇನೇ ಅಂತ ಸುಮಾರು ಜನ ನನಗೆ ಬೈದು ಏನು ಹೇಳೋಣ. ನಾನು ಆಲ್ರೆಡಿ ಕ್ಲಾರಿಟಿ ಕೊಡಿದೆ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ನಾನು ಅದಕ್ಕೆ ಹೇಳೋದು. ಎಲ್ಲರಿಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಕ್ಕೆ ಏನೇ ಅಪ್ಡೇಟ್ ಇದ್ರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಇಲ್ಲಿ ಕೊಡೋಕೆ ಆಗದೆ ಇರೋದು ಅಕಸ್ಮಾತ್ ಇಲ್ಲೇನಾದ್ರು ಪ್ರಾಬ್ಲಮ್ ಆಯಿತು ಅಂತಲೇ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಗುತ್ತೆ ಅಂತ. ಸುಮಾರು ಜನ ನೋಡಿರ್ತಾರೆ ಏನಾಯಿತು ಅಂತ, ಏನಾಗಿತ್ತು ಅಂತ. ನಮ್ಮ ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಿದ್ದಿತ್ತು. ಅದು 2022 ಆ ಟೈಮಲ್ಲಿ ಅಪ್ಲೋಡ್ ಮಾಡಿದಂಥ ಒಂದು ವಿಡಿಯೋಗೆ ಇವಾಗ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಿತ್ತು. ಅದು ನೋಡಿ ಯಾವ ಟೈಮಿಗೆ ಬಿದ್ದಿದೆ ಅಂತ. ಇನ್ನೇನು ಏಷ್ಯಾ ಕಪ್ ಮ್ಯಾಚ್ ಎಂಥ ಮ್ಯಾಚ್ ಇತ್ತು ಇರೋದು, ಇಂಡಿಯಾ ಶ್ರೀಲಂಕಾ ಸೂಪರ್ ಓವರ್ ಮ್ಯಾಚು. ಆ ಮ್ಯಾಚ್ ಬಗ್ಗೆ ಮಾತಾಡಬೇಕಾಗಿತ್ತು ನಾನು. ಫೈನಲ್ ಏನೋ ಹೌದು ಬಾಯಿಗೆ ಬರ್ಸಿದ್ರು ಪಾಕಿಸ್ತಾನ, ಆಮೇಲೆ ಗೆದ್ವಿ. ಬಟ್ ಆ ಮ್ಯಾಚ್ ಮಾತ್ರ ಲಿಟ್ಟು ಆ ಡೆಡ್ ರವರ್ ಮ್ಯಾಚ್ ಆಗಿದ್ರು ಕೂಡ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಆಗಿತ್ತು ಆ ಮ್ಯಾಚು. ಸೊ ಅದ್ರ ಬಗ್ಗೆ ನಾನು ಮಾತಾಡಲೇಬೇಕಾಗಿತ್ತು. ಆ್ಯಂಡ್ ಫೈನಲ್ ಪಾಕಿಸ್ತಾನದವ್ರಿಗೆ ಉಗಿಲೇಬೇಕಾಗಿತ್ತು, ಮುಖ ಉಗಿಬೇಕಾಗಿತ್ತು. ಏನೇನೋ ಅವತಾರಗಳನ್ನ ಬಾಳ್ತಾಯಿದ್ರು ಪಾಕಿಸ್ತಾನದವರು. ಬಟ್ ಎಲ್ಲನೂ ನಾನು ಮಿಸ್ ಮಾಡಿಕೊಂಡೆ. ಮ್ಯಾಚೆಲ್ಲ ನೋಡಿದೆ, ಬಟ್ ನೋಡಿ ಬೆಂಗಳೂರು ಬಸ್ನು ಅಷ್ಟೇ ಒಂದು ಮ್ಯಾಚ್ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಬೆಂಗಳೂರು ಬಸ್ ಒಂದು ಮ್ಯಾಚ್ ಓದ್ಬಿಟ್ಟವ್ರೆ ಅಲ್ಲಿ. ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಇವತ್ತು ಮ್ಯಾಚ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಸಿಕ್ಕಾಪಡೆ ಅಪ್ಡೇಟ್ಸ್ಗಳು ಮಿಸ್ ಆಗಿದೆ. ಕಮ್ಬ್ಯಾಕ್ ಮಾಡಿದ್ನಲ್ಲ, ಮತ್ತೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸುಮಾರು ಜನ ನನಗೆ ಕಾಮೆಂಟ್ ಹಾಕಿದ್ದೇನು ಅಂತಂದರೆ, ಇನ್ನೊಂದು ಚಾನಲ್ ಇದೆಯಲ್ಲ ಅದ್ರಲ್ಲಿ ವಿಡಿಯೋ ಪೋಸ್ಟ್ ಮಾಡ್ಬೋದಲ್ವ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಿದ್ದಿದ್ರೆ ಏನು ಅಂತ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಿದ್ದಿತ್ತು ಅಂದರೆ, ಒಂದು ಸ್ಟ್ರೈಕ್ ಬಿತ್ತು ಅಂತ ಅಂದರೆ 7 ದಿನ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಯೂಟ್ಯೂಬಲ್ಲಿ. ಹೊಸ ರೂಲ್ಸ್ ಹೆಂಗಿದೆ ಅಂದರೆ, ಹಳೆ ರೂಲ್ಸು ಹೆಂಗಿತ್ತು ಅಂತಂದರೆ ಬೇರೆ ಚಾನಲ್ ಬೇಕಾದ್ರೆ ವಿಡಿಯೋ ಮಾಡ್ಬೋದಾಗಿತ್ತು. ಹೊಸ ರೂಲ್ಸ್ ಹೆಂಗಿದೆ ಅಂತಂದರೆ, ಬೇರೆ ಚಾನಲ್ನ ಹೊಸದಾಗೂ ಕ್ರಿಯೇಟ್ ಮಾಡಿಕೊಂಡು ಅಥವಾ ಹಳೆ ಚಾನಲ್ ಬೇರೆ ಚಾನಲ್ಲು ಇದ್ದಿರೋದ್ರಲ್ಲೂ ಕೂಡ ವಿಡಿಯೋ ಮಾಡೋಂಗಿಲ್ಲ. ಒಬ್ಬ ಕ್ರಿಯೇಟರು ಅವ್ರ ಚಾನಲಲ್ಲಿ ಬೇರೆ ಚಾನಲ್ ಆಗಿದ್ರು ಕೂಡ ವಿಡಿಯೋ ಮಾಡೋಂಗಿಲ್ಲ. ಒಂದು ವೇಳೆ ಆ ಥರ ಮಾಡ್ತು ಅಂತಂದರೆ ಆ ಚಾನಲ್ಲು ಈ ಚಾನಲ್ಲು ಎಲ್ಲ ಚಾನಲ್ಗಳನ್ನು ಕೂಡ ಟರ್ಮಿನೇಟ್ ಮಾಡಲಾಗುತ್ತದೆ ಅಂತಲೇ ಬಂದಿದ್ದು. ಸೊ 2022 ಮಾಡಿರುವಂಥ ಒಂದು ವಿಡಿಯೋಗೆ ಇವಾಗ ಸ್ಟ್ರೈಕ್ ಬಂದಿದ್ದರಿಂದ ನಾನು ಏಷ್ಯಾ ಕಪ್ ಮ್ಯಾಚ್ ಮಿಸ್ ಮಾಡಿಕೊಂಡೆ, ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ ಕೊಡೋದನ್ನ ಮಿಸ್ ಮಾಡಿಕೊಂಡೆ, ಇನ್ನೂ ಸಾಕಷ್ಟು ಮಿಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಬಿಗ್ ಬಾಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಿಗ್ ಬಾಸ್ ರಿವ್ಯೂನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದನ್ನು ಮಿಸ್ ಮಾಡಿಕೊಂಡೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ನ ನೋಡೋಕ್ಕೆ ಹೋಗಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ನನಗೆ. ಇನ್ನೂ ಸಹ ನೋಡೋಕ್ಕೆ ಹೋಗಿಲ್ಲ. ಬಿಡಿ, ಅದೊಂದು ವಾರ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಈ ವಾರ ಬೇರೆ ಸಿಕ್ಕಾಪಟ್ಟೆ ಬ್ಯುಸಿಯಾಗೂ ಕೂಡ ಇದ್ದೆ. ಸೊ ಇನ್ಮೇಲೆ ಕಮ್ಬ್ಯಾಕ್ ಮಾಡಿದ್ದೀನಲ್ಲ, ಏನಕ್ಕೆ ಅಂತ ಅಂದರೆ ಒಂದು ವಾರ ವಿಡಿಯೋ ಮಾಡಿಲ್ಲ, ಏನು ನೆಗೆದು ಬಿದ್ದೇನು ಹೋಗಿಲ್ಲ ನನ್ನಲ್ಲಿ. ಸುಮಾರು ಜನ ಕಾಮೆಂಟಲ್ಲಿ ಅದು ಕೇಳಿ ಕೂಡ ಆಗ್ತಾಯಿದ್ರೆ ನೋಡಿದೆ ನಾನು. ಏನಾಯಿತು ಗುರು, ಹೋಗ್ಬಿಟ್ಟಾಗೋರು ಹಂಗೆ ಹಿಂಗೆ ಅಂತೆಲ್ಲ. ಹೋಗ್ಬಿಟ್ಟಿಲ್ಲ, ನಾನು ಬಂದಿದ್ದೀನಿ ಮತ್ತೆ ಕಾಟ ಕೊಡೋಕೆ ನಿಮಗೆ. ಮತ್ತು ಅಪ್ಡೇಟ್ಸ್ಗಳೆಲ್ಲ ಬರ್ತಾ ಇರುತ್ತೆ. ಸೊ ಡೋಂಟ್ ವರಿ, ಅಷ್ಟೇ. ಇನ್ನು ಮುಂದೆ ವಾಪಸ್ ಕಮ್ಬ್ಯಾಕ್ ಮತ್ತೆ ಸಿಗೋಣ ಮುಂದಿನ ನೋಡಿದ್ಲಿ. ಬಾ.